ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಅಲ್ಲ, ಇದ್ದೀವಿ ಅಷ್ಟೇ. ಅಮ್ಮನೂ ಜೊತೆಗಿದ್ದಾರೆ. ಅಮ್ಮ ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರೆ ಬಿದ್ದು, ಹಾಗಾಗಿ ಅಮ್ಮನಿಗೆ ಫುಲ್ ರೆಸ್ಟ್. ಈಗ ಕಾಲೆಲ್ಲ ಮೇಲಿಟ್ಕೊಂಡು ಕೂತ್ಕೊಳ್ಬೇಕು. 3 ತಿಂಗಳು ಸ್ವಲ್ಪ ಓಡಾಡಬಾರ್ದು, ಏನೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಮ್ಮನ ಓಡಾಟ ಬರೀ ಈ ವಾಕರಲ್ಲಿ ರೂಮು, ಹಾಲು, ಬಾತ್ರೂಮು ಇಷ್ಟೇ ಈಗ. ಯಾಕಂದರೆ ನಡೆಯೋಕ್ಕಾಗಲ್ಲ, ಫುಲ್ ರೆಸ್ಟ್ ಬೇಕು. ತುಂಬ ಹೊಡೆತ ಬಿದ್ದಿದ್ದು ಇಲ್ಲಿಗೆ ಸೊಂಟಕ್ಕೆ. ನಡ್ಕೊಂಡು ಹೋಗ್ತಾ ಇರುವಾಗ ಸಡನ್ ಬಿದ್ದುಬಿಟ್ರು ಅವರು. ನಾನು ಕೈ ಹಿಡ್ಕೊಂಡಿದ್ದೆ, ಆದರೂ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು ಅವರು. ಹಾಗಾಗಿ ಸ್ವಲ್ಪ ಏಟಾಗಿದೆ. ದೇವ್ರದಯಿಂದ ಫ್ರ್ಯಾಕ್ಚರ್ ಏನಿಲ್ಲ, 3 ತಿಂಗಳು ರೆಸ್ಟ್ ಮಾಡಿ ರಿಕವರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಪಾಪ ಸುಮ್ಮನೆ ಕೂತಿರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲಲ್ಲ. ಹಾಗೆ ಮಧ್ಯ ಮಧ್ಯ ಅದು ಇದು ಕತೆ ಹೇಳ್ಕೊಳ್ಳೋದು. ಮಲ್ಕೊಂಡಿರಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಬಟ್ ಮಲ್ಕೊಂಡೇ ಇರಕ್ಕೆ ಬೇಜಾರಲ್ಲ. ಇಲ್ಲಿ ಹಾಲಲ್ಲಿ ಸೋಫಾದ ಮೇಲೆ ಇಲ್ಲೇ ಪಿಲ್ಲೋ ಹಾಕ್ಕೊಡ್ತೇನೆ, ಇಲ್ಲಿ ಮಲಗ್ತಾರೆ, ಇಲ್ಲ ಕಾಲು ಬಿಡಿಸ್ಕೊಂಡು ಕೂತಿರ್ತಾರೆ. ಹಿಂಗೆ ಟೈಮ್ ಪಾಸ್ ಹಂಗೆ ಅಲ್ಲಮ್ಮ, ಎಲ್ಲ ಕೂತ್ಕೊಂಡಿರೋದಾಗಿದೆ ಈಗ. ಗ್ರಾಚಾರಗಳು ಹೌದಲ್ವಾ? ಗ್ರಾಚಾರ ಆ ನೋವಿನಗಳಿಗೆ, ಮನುಷ್ಯನಿಗೆ ನೋವಿನಗಳಿಗೆ ಇದು ಯಾವುದು ತಪ್ಸಕ್ಕಾಗಲ್ಲ ಅಂತೆ. ಅದನ್ನು ಹೇಗೆ ಒಂದಲ್ಲ ಒಂದು ರೀತಿಲಿ ಆ ಟೈಮ್ ಬಂದರೆ ಆಗೋದೆ ಅಂತೆ ಅದು. ಹಾಗಾಗಿ ಏನು ಮಾಡೋದು ನೋವಿನಗಳಿಗೆ ಅಮ್ಮನಿಗೀಗ. ಇರಲಿ ಬಿಡಿ, ಎಲ್ಲರಿಗೂ ಒಂದಲ್ಲ ಒಂದು ರೀತಿಲಿ ಬರ್ತಾ ಇರುತ್ತೆ. ಬೇಗ ಹುಷಾರಾಗಲಿ ಅಂತ ನಾನು ಕೇಳೋದಷ್ಟೇ ದೇವ್ರ ಹತ್ರ. ನಾನು ಭಜನೆ ಹೇಳ್ತೀನಮ್ಮ ಕೂತ್ಕೊಂಡು. ಟೈಮ್ ಪಾಸ್ ಆಗಲ್ಲ, ಒಂದೊಂದು ದೇವ್ರ ನಾಮ ಹೇಳ್ತಾ ಇರೋದು ನಾನು ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಅಷ್ಟೇ. ಇದು ಮುಂಚೆ ನಾನು ನನ್ನ ಚಾನಲ್ಲು ಹೇಳಿದ್ದೀನಿ. ಹೆತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ, ಸತ್ಯ ಸದಾಚಾರ ಇಲ್ಲದವನು ಜಪವ 10,000 ಮಾಡಿ ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಗೋಪ್ಯ ಗುಣ ಗುಟ್ಟು ಇಲ್ಲದ ಹೆಣ್ಣಿಗೆ ರೂಪು ಯೌವನವಿದ್ದು ಫಲವೇನು? ಗೋಪ್ಯ ಗುಣ ಗುಟ್ಟು ಇಲ್ಲದ ಹೆಣ್ಣಿಗೆ ರೂಪು ಯೌವನವಿದ್ದು ಫಲವೇನು? ತಾಪತ್ರಯದಿ ಸಂಸಾರ ಕೆಡಿಸುವ, ತಾಪತ್ರಯದಿ ಸಂಸಾರ ಕೆಡಿಸುವ ಪಾಪಿ ಮಗನು ಇದ್ದು ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು? ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು? ಆನಂದ ಮೂರುತಿ ಪುರಂದರ ವಿಠಲನ, ಆನಂದ ಮೂರುತಿ ಪುರಂದರ ವಿಠಲನ ನೆನೆಯದ ತನುವಿದ್ದು ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10,000 ಮಾಡಿ ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಫಲವೇನು?
ಹೀಗೆ ಒಂದೊಂದು ದೇವ್ರ ನಾಮ. ಎಷ್ಟು ಅರ್ಥಪೂರ್ಣ ಹಾಡು. ಹೀಗೆ ಒಂದೊಂದು ಹಾಡು ಹೇಳ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಪಾಪ ಗಂಟೆ ಎಷ್ಟು ಗೊತ್ತಾ, 6:45 ಗಂಟೆ ಆಗ್ತಾ ಬಂತು. ಎಲ್ಲೂ ವಾಕಿಂಗ್ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಮ್ಮನ್ನ. ಹಾಗಾಗಿ ಕೂತಲ್ಲೇ ಒಂದೊಂದು ಹಾಡು ಹೇಳೋದು, ಸ್ವಲ್ಪ ಹೊತ್ತು ಹಾವೇಣಿ ಆಟ ಆಡೋದು. ಅಷ್ಟೊಂದು ಆಟ ಆಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಹಾಗಾಗಿ ಹಾವೇಣಿ ಆಟ ನಾವೆಲ್ಲ ಸಣ್ಣ ಇರುವಾಗ ಆಡಿದ್ದು ಅಂತ ಹೇಳಿಬಿಡ್ತಾರೆ ಅವರು. ಈಗಲೂ ಆಡ್ಬೋದಲ್ವಾ, ಹೊತ್ತು ಕಳಿಯೋಕ್ಕೆ ಅಂಥದ್ದೆಲ್ಲ ಮಾಡಿದ್ರೆ ಖುಷಿ ಸಿಕ್ಕತ್ತೆ. ಬಟ್ ಅಮ್ಮಂಗೆ ಅಷ್ಟೊಂದು ಮೂಡಿಲ್ಲ ಅದೆಲ್ಲ ಆಡೋಕ್ಕೆ. ಮಧ್ಯಾಹ್ನ ಒಂದು ಆಟ ಆಡಿದ್ವಿ ಅಷ್ಟೇ. ಹಾಗಾಗಿ ಎಲ್ಲ ತರಿಸಿ ಇಟ್ಟಿದ್ದೀನಿ. ಹಾವೇಣಿ ಆಟ ತರಿಸಿ ಇಟ್ಟಿದ್ದೀನಿ. ಅದೇ ಲೂಡೋ ಮತ್ತು ಹಾವೇಣಿ ಬರುತ್ತಲ್ಲ ಅದು, ಮತ್ತು ಊನು ಅಂತ ಕಾರ್ಡ್ ಬರುತ್ತಲ್ಲ ಅದು ಆಟ ಕಲ್ಸಕ್ಕೆ ನೋಡಿದೆ. ಅದು ಅಷ್ಟೊಂದು ಗೊತ್ತಾಗಲ್ಲ, ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಈಗ ಈ ವಯಸ್ಸಲ್ಲಿ. ಸಿಂಪಲ್ ಆಗಿ ಹೇಳ್ಕೊಟ್ರು ಇಂಟ್ರೆಸ್ಟ್ ಇಲ್ಲ ಅಮ್ಮಗೆ. ಹಾಗಾಗಿ ಬೇಡ ಅಂತ ಹಾಡುಗಳು ಕೇಳೋಕ್ಕೆ ಇಷ್ಟ. ಹೀಗೆ ಒಂದೊಂದು ಹಾಡು ಹೇಳ್ತಾ ಇರೋದು. ಅಲ್ಲಮ್ಮ, ಭಜನೆ ಕೇಳೋಕ್ಕೆ ಇಷ್ಟ ಅಲ್ಲ ನಿಮಗೆ ಅಲ್ಲ, ಹಾಡೆಲ್ಲ ಕೇಳೋಕ್ಕೆ ಇಷ್ಟ. ಹಾಗಾಗಿ ಕೇಳ್ತಾ ಕೂತಿರ್ತಾರಮ್ಮ. ಹೀಗೆ ನಮ್ಮ ಹೊತ್ತು ಕಳೆಯುವಂಥದ್ದು ಅಂತೂ ಕಾಲೆಲ್ಲ ಗುಣ ಆಗಿ ಬೇಗ ನಡೆಯುವಂಗಾದರೆ ಸಾಕಮ್ಮ ಅಷ್ಟೆ. ಹಾಗೆ ಇವತ್ತೇನೇನು ಅಡುಗೆ ಮಾಡಿದೆ ಏನು ಅದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಒಂಚೂರು ಮಾಡ್ಕೊಂಡಿದ್ದಿದೆ. ಅದನ್ನೇ ನಿಮಗೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಯಾಕಂದರೆ ನನಗೆ ಬೇರೆ ಏನು ವಿಡಿಯೋಗಳನ್ನೆಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಈಗ. ಅಮ್ಮನ ಕೇರ್ ತೊಗೊಳ್ಬೇಕಲ್ವ, ಹಾಗಾಗಿ ಟೈಮ್ ಸಿಗೋದಿಲ್ಲ. ನಾನು ಏನು ಮಾಡ್ತೀನೋ, ಹೇಗೆ ಕಳಿತೀನೋ ಅಮ್ಮನ ಜೊತೆ ಆ ವಿಡಿಯೋಗಳನ್ನೇ ನಿಮ್ಗೆ ಹಾಕ್ತಾ ಇರ್ತೀನಿ ಅಮ್ಮ ಹುಷಾರಾಗುವವರೆಗೆ. ಆಯಿತಾ? ನೋಡಿ ಬನ್ನಿ, ಎಲ್ಲ ಅಡುಗೆಗಳನ್ನು ನೋಡ್ಕೊಂಡು ಬನ್ನಿ. ಬೆಳಗಿನ ತಿಂಡಿಗೆ ಪೊಂಗಲ್ ಮಾಡ್ತಾ ಇದ್ದೀನಿ ನೋಡಿ. ರಾತ್ರಿ ತುಂಬ ಅನ್ನ ಉಳಿದಿತ್ತು. ಏನು ಮಾಡೋದಲ್ವಾ, ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಪೊಂಗಲ್ ಅಂದರೆ ಅಲ್ವಾ. ಹಾಗಾಗಿ ಒಂದು ಕಡಲೆಬೇಳೆ, ಉದ್ದಿನಬೇಳೆ, ನೆಲಗಡಲೆ ಬೀಜ ಎಲ್ಲ ಹಾಕಿ, ಕರಿಬೇವು ಎಲ್ಲ ಹಾಕಿ, ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿದೆ. ಹಾಗೆ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಬಟಾಣಿ ಹಾಕಿದೆ. ಹಾಗೆಯೇ ಅದಕ್ಕೆ ಅರಿಶಿನ ಹಾಕಿದೆ. ಅದೆಲ್ಲ ಸ್ವಲ್ಪ ಹುರ್ಕೊಂಡು ಬೇಯಿಸ್ಕೊಂಡ ಹೆಸರುಬೇಳೆ ಸ್ವಲ್ಪ ಜಾಸ್ತಿ ಹಾಕಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಸರುಬೇಳೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನೋಡಿ ಒಂಚೂರು ಬೆಲ್ಲನೂ ಸೇರಿಸಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕರಿಬೇವು ಕಟ್ ಮಾಡ್ಕೊಂಡಿದ್ದು ಇತ್ತು, ಅದನ್ನು ಹಾಕಿದೆ. ಹಾಗೆಯೇ ನಾನಲ್ಲಿ ಹಾಕಿದೆ, ನೀವು ನೋಡಿರ್ಬೋದು ಈಗ, ಜೀರಿಗೆ ಮತ್ತು ಕಾಳುಮೆಣಸನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ಅದನ್ನು ಸೇರಿಸಿದೆ. ಎಲ್ಲ ಸೇರಿಸಿ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕೊತ ಅಂತ ಕುದಿಯೋಕ್ಕೆ ಬಿಡಿ. ಯಾಕಂದರೆ ಕುದ್ದ ನಂತರ ತುಂಬ ಚೆನ್ನಾಗಾಗತ್ತೆ. ಚೂರು ಒಂದು 2-3 ಬೆಳ್ಳುಳ್ಳಿನೂ ಜಜ್ಜಿ ಹಾಕಿದೆ. ಶುಂಠಿನೂ ಹಾಕಿದ್ದೀನಿ, ಶುಂಠಿ ಪೀಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲ ಅದು ಕುದೀತಲ್ವ ನೋಡಿ. ಅದು ಕುದಿಯುವಾಗ ಅನ್ನ ಇದೆಯಲ್ಲ, ಮೆತ್ತಗಿದ್ದಷ್ಟು ಅನ್ನ ತುಂಬ ಚೆನ್ನಾಗಿರುತ್ತೆ. ನಾನು ಅಮ್ಮಂಗೆ ಅಂತ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿರ್ತೀನಲ್ವ, ಅನ್ನ ಸ್ವಲ್ಪ ಮೆತ್ತಗೇನೇ ಇತ್ತು. ಬಟ್ ಮೆತ್ತಗೆ ಇದ್ದರೂ ಪೊಂಗಲಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಚೆಂದ ಅದನ್ನು ಹೊಂದ್ಕೊಳ್ಳುವವರೆಗೆ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಒಂದು ಸ್ವಲ್ಪ ಸಣ್ಣ ಬೆಂಕಿ ಮಾಡಿ ಮುಚ್ಚಿ ಇಟ್ಬಿಡಿ. ತುಂಬ ಚೆನ್ನಾಗಿರುತ್ತೆ. ಬೇಕಾದವರು ನಾನು ಒಗ್ಗರಣೆಗೆ ಕಾಳುಮೆಣಸು, ಇಡೀ ಕಾಳುಮೆಣಸು ಹಾಕಿದ್ದೀನಿ. ಆಮೇಲೆ ಹೇಳಿದ್ನಲ್ಲ, ಕಾಳುಮೆಣಸು ಮತ್ತು ಜೀರಿಗೆ ಹುರಿದ ಪುಡಿಯನ್ನು ಚೆನ್ನಾಗಿ ಹಾಕಿದ್ದೀನಿ. ಆಮೇಲೆ ನಿಮಗೆ ಇಂಗು ಹಾಕಿದ್ದೀನಿ, ಒಗ್ಗರಣೆಗೆ ಇಂಗು ಹಾಕಿದ್ದೀನಿ. ಇದೆಲ್ಲ ಒಗ್ಗರಣೆಯನ್ನು ತುಪ್ಪದಲ್ಲೇ ಮಾಡ್ಕೊಂಡಿದ್ದೀನಿ. ನಾನು ಕೊನೆಗೆ ಇನ್ನೊಂಚೂರು ಪುನಃ ತುಪ್ಪದ ಒಗ್ಗರಣೆ ಪುನಃ ಮೇಲಿಂದನೂ ಹಾಕ್ತೀನಿ, ತುಂಬ ರುಚಿಯಾಗಿರುತ್ತೆ ಅಂತ. ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಬೇಕಾದವರು ಲಿಂಬೆಹಣ್ಣು ಹಿಂಡ್ಕೊಳ್ಬೋದು. ನನಗೆ ಪೊಂಗಲ್ಲಿಗೆ ಲಿಂಬೆಹಣ್ಣು ಹಿಂಡಿದರೆ ಇಷ್ಟ ಇಲ್ಲ, ಹಾಗಾಗಿ ನಾನು ಲಿಂಬೆಹಣ್ಣು ಹಾಕೋದಿಲ್ಲ. ನೋಡಿ, ಮೇಲಿಂದ ಇನ್ನೊಂಚೂರು ಒಗ್ಗರಣೆ ಮಾಡಿ ನಾನು ಸೇರಿಸ್ತಾ ಇದ್ದೀನಿ. ಚೆಂದ ಇಂಗು ಹಾಕಿ, ಕರಿಬೇವು, ಸಾಸಿವೆ, ಜೀರಿಗೆ, ಇದಕ್ಕೆ ಜೀರಿಗೆ ಜಾಸ್ತಿ ಹಾಕಿ ಒಗ್ಗರಣೆ ಮಾಡಬೇಕು. ಹಾಕಿ ಮಾಡಿಬಿಟ್ರೆ ತುಂಬ ರುಚಿಯಾದ ಆರೋಗ್ಯಕರವಾದ ತಿಂಡಿ ಇದು. ಬೆಳಿಗ್ಗೆ ಪೊಂಗಲ್ ಮಾಡಿದೆ. ಪೊಂಗಲ್ ಜೊತೆಗೆ ಬೇಕಾದವರು ಹುಣಸೆ ಹಣ್ಣಿನ ಗೊಜ್ಜು ಮಾಡಿಕೊಂಡು ತಿನ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು, ನಿಮ್ಮ ಇಷ್ಟ. ಹಾಗೆ ಇಡೀ ತೊಂಡೆಕಾಯಿಯ ಹುಳಿಯೂ ಮಾಡೋಕ್ಕೆ ಇಟ್ಟಿದ್ದೀನಿ. ತೊಂಡೆಕಾಯಿಯನ್ನು ಬೇಯಿಸಿ ಅದಕ್ಕೆ ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಹುರಿದು ಅದಕ್ಕೆ ರುಬ್ಬುವಾಗ ಒಂಚೂರು ಹಸಿ ಸಾಸಿವೆ ಹಾಕಬೇಕು. ಹಾಕಿಬಿಟ್ಟು ಹುಣಸೆ ಹಣ್ಣು ಹಾಕಿ, ತೆಂಗಿನಕಾಯಿ ಜಾಸ್ತಿ ಬೇಕು ಹಾಕಿ, ಮಸಾಲೆ ರುಬ್ಬಿಕೊಂಡು ಹಾಕಿ ಕುದಿಸಿಬಿಟ್ಟು ಉಪ್ಪು ಬೆಲ್ಲ ಹಾಕಿಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ತುಂಬ ರುಚಿಯಾಗಿರುತ್ತೆ. ತೊಂಡೆಕಾಯಿ ಜಜ್ಜಿ ಹುಳಿ ಅಂತೀವಿ, ನಾನು ಸುಮಾರು ಸಲ ತೋರಿಸಿ ನಿಮಗೆ ಅದನ್ನು ಮಾಡಿದೆ. ಹಾಗೆಯೇ ಸ್ವಲ್ಪ ಸಾರು ಮಾಡಿದೆ. ಹೀಗೆ ಏನೇನೋ ವೆರೈಟಿ ಅಡುಗೆಗಳಂತೂ ಬೇಕಲ್ವಾ, ವೆರೈಟಿ ಅಡುಗೆಗಳನ್ನು ಮಾಡ್ಕೊಳ್ಳುವಂಥದ್ದು. ಹೀಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ನಾನು ಬೆಳಿಗ್ಗೆ ಬೇಗ ಎಲ್ಲ ಮುಗಿಸ್ಕೊಂಡು ಕೂತ್ಬಿಡ್ತೀನಿ. ಯಾಕಂದರೆ ಆಮೇಲೆ ಅಮ್ಮನೊಬ್ಬರನ್ನೇ ಬಿಡೋಕ್ಕಾಗಲ್ಲಲ್ಲ, ಹಾಗಾಗಿ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ. ಈಗ ಈ ತೊಂಡೆಕಾಯಿ ಜಜ್ಜಿದ ಹುಳಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ರುಚಿ. ಅದು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕಿ ಒಗ್ಗರಣೆ ಮಾಡಬೇಕು. ನಾವು ಸೌತ್ ಕೇಂದ್ರದವ್ರು ಜಾಸ್ತಿ ಕೊಬ್ಬರಿ ಎಣ್ಣೆ ಬಳಸ್ತೀವಲ್ವ, ಹಾಗಾಗಿ ಕೊಬ್ಬರಿ ಎಣ್ಣೆ ಜಾಸ್ತಿ ಒಗ್ಗರಣೆಗೆ ಉಪಯೋಗಿಸ್ತೀನಿ ನಾನು. ನೀವು ಬೇಡ ಅಂದವರು ರಿಫೈನ್ಡ್ ಆಯಿಲ್ ಉಪಯೋಗಿಸ್ಬೋದು. ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ಹುಳಿಗೆ ಹಾಕಿಬಿಟ್ರೆ ಆಹಾ, ಏನು ರುಚಿಯಾದ ತೊಂಡೆಕಾಯಿ ಹುಳಿ ರೆಡಿಯಾಗತ್ತೆ. ಹಾಗೆಯೇ
ಚೂರು ನಿನ್ನೆ ಬೇಯಿಸಿದ ಒಂಚೂರೇ ಚೂರು ಬೇಳೆ ಇತ್ತು, ಅದನ್ನು ಸಾರು ಮಾಡಿಬಿಟ್ಟೆ ನಾನು. ಯಾಕಂದರೆ ಆ ಬೇಳೆ ಇಡೋಕ್ಕಾಗಲ್ಲ, ನಿನ್ನೆ ಜಾಸ್ತಿ ಆಗಿಬಿಟ್ಟಿತ್ತು ಬೇಯಿಸಿದ್ದು, ಹುಳಿಗೆ ಬೇಯಿಸಿದ್ದು. ಹಾಗಾಗಿ ಸ್ವಲ್ಪ ಬೇಳೆ ಎತ್ತಿ ಇಟ್ಟಿದ್ದೆ, ಆ ಬೇಳೆ ಹಾಕಿ ಸಾರು ಮಾಡಿದೆ. ನೋಡಿ, ಈಗ ಮಾಡಿದ ಒಗ್ಗರಣೆನ ತೊಂಡೆಕಾಯಿ ಹುಳಿಗೆ ಹಾಕಿದೆ. ರುಚಿ ರುಚಿಯಾದ ತೊಂಡೆಕಾಯಿ ಹುಳಿ ರೆಡಿ ಆಯಿತು. ಹೀಗೆ ಎಲ್ಲ ಥರದ ಕೆಲಸಗಳು, ಅಡುಗೆ ಎಲ್ಲ ಒಟ್ಟೊಟ್ಟಿಗೆ ಮುಗಿಸ್ಕೊಂಡು ಕೂತ್ಬಿಟ್ರೆ ನಮಗೆ ಸಮಯನೂ ಜಾಸ್ತಿ ಸಿಗತ್ತೆ. ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಂಡ್ರೆ ಸಮಯನೂ ಸಿಗತ್ತೆ, ಕೆಲಸನೂ ಬೇಗ ಮುಗ್ದೋಗತ್ತೆ ಅಲ್ವಾ. ಆಮೇಲೆ ನನಗೆ ಅಮ್ಮನ ಸ್ನಾನ ಕರ್ಕೊಂಡು ಹೋಗೋದು, ಸ್ನಾನ ಮಾಡಿಸೋದು, ಕರ್ಕೊಂಡು ಬರೋದು ಎಲ್ಲ ಕೆಲಸ ಇರುತ್ತಲ್ಲ, ಹಾಗೆ ಬೇಗ ಮುಗಿಸ್ಕೊಳ್ತೀನಿ. ನೋಡಿ, ಹಾಗೆ ನಿನ್ನೆ ಬೇಯಿಸಿ ಸ್ವಲ್ಪ ಸಾರು ಬೇಳೆ ಇತ್ತು ಅಂತ ಹೇಳಿದರೆ, ತೊಗರಿ ಬೇಳೆ ಇತ್ತು, ಅದನ್ನು ಸಾರು ಮಾಡಿಕೊಂಡೆ. ಹೀಗೆ ಬೆಳಗಿನ ದಿನಚರಿಗಳು ನಡೀತಾ ಇರುತ್ತೆ ನಮ್ಮದು. ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿಬಿಟ್ರೆ ರುಚಿ ರುಚಿಯಾದ ಸಾರು ರೆಡಿ ಆಯಿತು. ಸಾರೆಲ್ಲ ಮುಚ್ಚಿಟ್ಟು ಅಮ್ಮನಿಗೆ ಊಟನೂ ಕೊಟ್ಟೆ. ಇದು ಮಧ್ಯಾಹ್ನದ ನಂತರದ್ದು. ಬೆಳಿಗ್ಗೆ ಸ್ನಾನ ಮಾಡಿ ಬಂದ ತಕ್ಷಣ ಹೀಗೆ ಐಸ್ ಪ್ಯಾಕೆಲ್ಲ ಹಾಕ್ತೀನಿ ನಾನು ಅಮ್ಮಂಗೆ. ಇದು ಮಧ್ಯಾಹ್ನ ಊಟ ಆಗಿ ಅಮ್ಮ ಮಧ್ಯಾಹ್ನ ಸ್ವಲ್ಪ ಮಲಗ್ತಾರಲ್ಲ, ಆ ಟೈಮಲ್ಲಿ ಐಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ಅಮ್ಮಂಗೆ. ಚೆನ್ನಾಗಿ ಹೊಡೆತ ಬಿದ್ದಿದೆಯಲ್ವಾ. ದಿನಕ್ಕೆ 4 ಸರ್ತಿ ಐಸ್ ಪ್ಯಾಕ್ ಹಾಕಕ್ಕೆ ಹೇಳಿದ್ದಾರೆ ಡಾಕ್ಟ್ರು. 4 ಸರ್ತಿ ಐಸ್ ಪ್ಯಾಕ್ ಹಾಕಿ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹಚ್ಚಕ್ಕೆ. ಅದನ್ನು ಹಚ್ಚಿಬಿಟ್ಟು ಅಮ್ಮ ಒಂದಷ್ಟು ಹೊತ್ತು 4 ಗಂಟೆವರೆಗೆ ರೆಸ್ಟ್ ಮಾಡ್ತಾ ಇರ್ತಾರೆ. 4 ಗಂಟೆಗೆ ಟೀ ಮಾಡಿ ನಾನು ಅಮ್ಮನ ಎಬ್ಸ್ಕೊಂಡು ಬಂದು ಹೊರಗಡೆ ಕರ್ಕೊಂಡು ಬಂದು ಕೂರಿಸ್ಕೊಳ್ತೀನಿ. ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ ನೋಡಿ ಅಮ್ಮಂಗೆ. ಒಟ್ಟಾರೆ 3 ತಿಂಗಳು ರಿಕವರಿಗೆ ಬೇಕಂದಿದ್ದಾರೆ. 3 ತಿಂಗಳಿಗೆ ಅಮ್ಮ ಅವರಾಗಿ ಆರಾಮ ನಡೆಯುವಂಗೆ ಆದರೂ ಸಾಕಪ್ಪ ದೇವರೇ ಅಂತ ನಾನು ಬೇಡ್ಕೊಳ್ತಾ ಇರೋದು. ಯಾಕಂದರೆ ತುಂಬ ಪಾಪ ಒದ್ದಾಟ ಆಗತ್ತಲ್ಲ ಇದೆಲ್ಲ. ಈ ಒದ್ದಾಟ ಯಾರಿಗೂ ಆಗಬಾರ್ದು. ಏನು ಮಾಡೋದು, ಯಾರ ಕೈಯಲ್ಲೂ ಇರಲ್ಲ ರೀ. ಯಾರ ಜೀವನ ನಾಳೆ ನಮ್ಮ ಕತೆ ಏನೋ ಯಾರಿಗೆ ಗೊತ್ತಲ್ವ. ಹಾಗಾಗಿ ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ಅಷ್ಟೊತ್ತಿಗೆ ಒಂದು ಅಮೆಝಾನಲ್ಲಿ ವಾರ್ಡ್ರೋಬ್ ಆರ್ಡ್ರ್ ಮಾಡಿದ್ವಿ. ಅದು ಫಿಟ್ಟಿಂಗಿಗೆ ಬಂದರು. ಯಾಕಂದರೆ ಎಷ್ಟು ಜಾಗ ಇದ್ದರೂ ಸಾಕಾಗಲ್ಲ. ಮಕ್ಕಳ ಬಟ್ಟೆ ಎಲ್ಲ ಇರುತ್ತಲ್ಲ, ಇಟ್ಕೊಳ್ಳೋಕೆ ಜಾಗ ಸಾಕಾಗಲ್ಲ. ಮೊಮ್ಮಕ್ಕಳ ಆಟ ಸಾಮಾನು ಎಲ್ಲ ಇರುತ್ತೆ. ಹಾಗಾಗಿ ಒಂದು ವಾರ್ಡ್ರೋಬ್ ಬಂದು ಫಿಟ್ ಮಾಡಿ ಹೋದರು. ನೋಡಿ, ಅದನ್ನೀಗ ಅಲ್ಮೇರ ಈ ಕಡೆ ಇಟ್ಟು ಅಲ್ಲಿ ವಾರ್ಡ್ರೋಬ್ ಇಟ್ವಿ. ಹಾಗಾಗಿ ಅದರಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದಲ್ಲ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಹೆಂಗಸರಿಗೆ ಕೆಲಸಕ್ಕೇನು ಕೊರತೆ ಇರಲ್ಲ, ಮಾಡ್ತಾ ಇದ್ದರೆ ಎಷ್ಟು ಕೆಲಸ ಇರುತ್ತೆ. ಹಾಗಾಗಿ ವಾರ್ಡ್ರೋಬಲ್ಲಿ ಒಂದು ರೌಂಡು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಬಿಟ್ಟೆ. ಹಾಗಾಗಿ ಅದು ಒಂದು ಕೆಲಸ ಮುಗ್ದೋಗತ್ತಲ್ಲ ಅನ್ನೋ ಖುಷಿ. ಯಾಕಂದರೆ ಅವರು ತಂದು ಫಿಟ್ ಮಾಡಿ ಹೋದ್ರಲ್ಲ, ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಬೇಗ ಬೇಗ ಜೋಡಿಸ್ಕೊಂಡು ಬಿಟ್ಟೆ. ಆ ಕೆಲಸನೂ ಮುಗ್ದೋಯ್ತು. ಹೀಗೆ ನಮ್ಮ ದಿನಚರಿ. ಬೆಳಿಗ್ಗೆ ಎದ್ರೆ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಆಮೇಲೆ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋದು. ಇಲ್ಲಾಂದರೆ 11 ಗಂಟೆಗೆ ರುಟೀನ್ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ ಅಮ್ಮನ್ನ. ಈಗ ಅಮ್ಮಂಗೆ 3 ತಿಂಗಳು ಹಂದು ಆಗೇ ಇಲ್ಲ. ಬರೀ ಹಾಲು, ಬೆಡ್ರೂಮು, ಬಾತ್ರೂಮ್ ಅಷ್ಟೇ. ಅದು ವಾಕರ್ ಹಿಡ್ಕೊಂಡು ನಿಧಾನ ಹೆಜ್ಜೆ ಹಾಕಬೇಕು, ಮುಂದೊಬ್ರು ಹಿಂದೊಬ್ರು ಇದ್ದು ಓಡಾಡೋದಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲಲ್ಲ. ಹಾಗಾಗಿ ಕೂತಲ್ಲೇ ಒಂದಷ್ಟು ಮಾತಾಡೋದು, ಒಂದಷ್ಟು ಹೊತ್ತು ಮಲಗ್ತಾರಮ್ಮ, ಆಮೇಲೆ ಹಿಂಗೆ ಹಾಡು ಹೇಳೋದು, ಹಿಂಗೆ ಹೊತ್ತು ಕಳೆಯೋದಷ್ಟು, ಸ್ವಲ್ಪ ಹೊತ್ತು ಟಿ ವಿ ನೋಡೋದು, ಹಿಂಗೆ ಮಾಡ್ತಾ ಹೊತ್ತು ಕಳೀತಾ ಇರೋದು. ಇಂಥ ವಿಡಿಯೋಗಳೇ ಈಗ ನಾನು ನಿಮ್ಮ ಜೊತೆ ಹಾಕ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಮ್ಮ ಬೇಗ ಹುಷಾರಾಗಲಿ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.